ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ನಿಧಿ ಕನ್ನಡ ವ್ಲಾಗ್ಸ್. ಯಾರ್ಯಾರು ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಕೆಳಗಡೆ ಕಾಣೋ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಸಹ ಪ್ರೆಸ್ ಮಾಡಿ ಸೊ ದ್ಯಾಟ್ ನನಗೆ ಯಾವುದೇ ವಿಡಿಯೋ ಬಿಟ್ಟರು ನಿಮಗೆ ಫಸ್ಟ್ ನೋಟಿಫೈ ಆಗುತ್ತೆ. ನಾನು ಮುಂಚೆನೂ ಸಹ ಒಂದು 2-3 ಹೇರ್ ಸ್ಟೈಲ್ ಟ್ಯುಟೋರಿಯಲ್ಸ್ನ ಮಾಡಿದ್ದೀನಿ, ಸಿಂಪಲ್ ಎವ್ರಿಡೇ ಹೇರ್ ಸ್ಟೈಲ್ನ. ಯಾರ್ಯಾರು ಅದು ಚೆಕ್ ಮಾಡಿಲ್ವೋ ಕೆಳಗಡೆ ಲಿಂಕ್ ಆಗಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಹೋಗಿ ಚೆಕ್ ಮಾಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು 2 ಸಿಂಪಲ್ ಹೇರ್ ಸ್ಟೈಲ್ಸ್ನ ತೋರಿಸ್ತಾ ಇದ್ದೀನಿ. ಎವ್ರಿ ಡೇಗೆ ಅಥವಾ ಕಾಲೇಜ್ ಗೋಯಿಂಗ್ ಗರ್ಲ್ಸ್ನು ಯೂಸ್ ಮಾಡ್ಬೋದು. ಇದು ಸಿಂಪಲ್ಲಾಗೆ ಲೈಕ್ ವಿತಿನ್ 1 or 2 minutes ಈ ಹೇರ್ ಸ್ಟೈಲ್ಸ್ನ ನೀವು ಮಾಡ್ಕೋಬೋದು ಈಸಿಯಾಗೆ. ಸೊ ಬನ್ನಿ ನೋಡ್ಕೊಬರೋಣ ಈ ಹೇರ್ ಸ್ಟೈಲ್ಸ್ನ ಹೇಗೆ ಮಾಡೋದು ಅಂತ. ಮೊದಲನೇ ಹೇರ್ ಸ್ಟೈಲ್. ಸೊ ಫಸ್ಟು ನೀಟಾಗಿ ಸಿಕ್ನ ಬಿಡಿಸ್ಕೊಳ್ಳಿ, ನಂತರ ಸೈಡ್ ಪಾರ್ಟಿಷನ್ ಮಾಡ್ಕೊಳ್ಳಿ. ಸೈಡ್ ಪಾರ್ಟ್ ಮಾಡಿದ ನಂತರ ಆ ಸೈಡ್ ಪಾರ್ಟ್ ಹತ್ರನೇ ಒಂದು ಸೆಕ್ಷನ್ ಆಫ್ ಕೂದಲು ತಗೊಂಡು ಅದನ್ನು ನೀಟಾಗಿ ಟ್ವಿಸ್ಟ್ ಮಾಡ್ಕೊಳ್ಳಿ. ಟ್ವಿಸ್ಟ್ ಮಾಡಿ ಅದನ್ನು ಬ್ಯಾಕ್ ಸೈಡಿಗೆ ತೊಗೊಂಡೋಗಿ ಕ್ಲಿಪ್ಪಿಂದ ಅದನ್ನು ಸೆಕ್ಯೂರ್ ಮಾಡಬೇಕು. ಇದೇ ಸ್ಟೆಪ್ನ ಪುನಃ ರಿಪೀಟ್ ಮಾಡಿ. ಅದ್ರ ಪಕ್ಕದಲ್ಲೇ ಇನ್ನೊಂದು ಸೆಕ್ಷನ್ ತೊಗೊಂಡು ಅದೇ ಥರನೇ ಟ್ವಿಸ್ಟ್ ಮಾಡಿಕೊಂಡು ಆ ಟ್ವಿಸ್ಟನ್ನು ನೀವು ಸೆಕ್ಯೂರ್ ಮಾಡ್ಕೊಳ್ಳಿ ಹಿಂದೆಗಡೆ ಕ್ಲಿಪ್ಪಲ್ಲಿ. ನಾನು ಈ ಥರ ಟ್ವಿಸ್ಟನ್ನು 3 ಸಲ ಮಾಡಿದ್ದೀನಿ. ಸೊ ನೀವು 2ಕ್ಕೆ ಸಾಕು ಅಂದರೆ ನೀವು 2ಕ್ಕೆ ನಿಲ್ಲಿಸ್ಬೋದು. ಆದರೆ ಇದನ್ನು ನೀವು ಎಷ್ಟು ಈ ಥರ ಟ್ವಿಸ್ಟ್ ಮಾಡ್ತೀರೋ ಅದಷ್ಟು ನೀಟಾಗಿ ಕಾಣುತ್ತೆ. ಸೊ ಅಟ್ಲೀಸ್ಟ್ ಒಂದು 3 ಮಾಡಿಕೊಂಡ್ರೆ ಚೆನ್ನಾಗೇ ಕಾಣಿಸುತ್ತೆ. ಸೊ ನಾನು ಕಿವಿ ಹತ್ರ ಇನ್ನೊಂದು ಸ್ವಲ್ಪ ತೊಗೊಂಡು 3rd ಟ್ವಿಸ್ಟನ್ನು ಮಾಡ್ಕೋತಾ ಇದ್ದೀನಿ. ಟ್ವಿಸ್ಟ್ ಮಾಡಿ ಅದನ್ನು ಈ ನೀಟಾಗಿ ಹಿಂದೆಗಡೆ ಪಿನ್ನ ಸಹಾಯದಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ಸೊ ಇಷ್ಟೇ, ಒಂದು ಸಿಂಪಲ್ ಹೇರ್ ಸ್ಟೈಲ್ ರೆಡಿ ಆಗೋಗಿದೆ. ಸೊ ಕೂದಲನ್ನ ಸ್ವಲ್ಪ ಮುಂದಕ್ಕೆ ಬಿಟ್ಕೊಂಡ್ರೆ ನೀಟಾಗಿ ನಿಮಗೆ ಕಾಣಿಸುತ್ತೆ. ಸೊ ಇದು ನೀವು ಕಾಲೇಜ್ಗಾಗಿರ್ಬೋದು ಅಥವಾ ಪಾರ್ಟೀಸ್ಗಾಗಿರ್ಬೋದು ಸಖತ್ತಾಗೆ ಈ ಹೇರ್ ಸ್ಟೈಲ್ ಕಾಣುತ್ತೆ. ಹೇರ್ ಸ್ಟೈಲ್ ನಂಬರ್ 2. ಇದಕ್ಕೆ ನಾನು ಕೂದಲನ್ನೆಲ್ಲ ಒಂದು ಸೈಡಿಗೆ ತೊಗೋತಾ ಇದ್ದೀನಿ. ಮಾಮೂಲಿ ಸೈಡ್ ಪಾರ್ಟ್ ಇದೆ, ಸೆಂಟರ್ ಪಾರ್ಟ್ ಮಾಡಿಲ್ಲ, ಸೈಡ್ ಪಾರ್ಟ್ ಮಾಡಿರೋದು. ಒಂದು ಸೈಡಿಗೆ ಕೂದಲು ತೊಗೊಂಡು ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ ಒಂದು ರಬ್ಬರ್ ಬ್ಯಾಂಡಲ್ಲಿ ಅದನ್ನು ಸೆಕ್ಯೂರ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಈ ಥರ ಎಳೆದು ಈ ಕೂದಲನ್ನ ಆ ಹೋಲ್ ಒಳಗಡೆ ಹಿಂಗೆ ಹಾಕಬೇಕು. ಹಿಂಗೆ ಹಾಕಿ ಸ್ವಲ್ಪ ಇದನ್ನು ಪುಷ್ ಮಾಡ್ಕೊಳ್ಳಿ. ಸೊ ಈಗೇನು ಈ ಪ್ರೋಸೆಸ್ ಮಾಡಿದ್ನೋ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು. ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಡಿವೈಡ್ ಮಾಡಿ ಕೂದಲನ್ನ ಅದ್ರ ಒಳಗಡೆ ನಾನು ಹಾಕ್ತಾ ಇದ್ದೀನಿ. ಸೊ ಸೇಮ್ ಪ್ರೋಸೆಸ್ ಅದೇ ಥರ ಮಾಡ್ತಾಯಿದ್ದೀನಿ. ಹಂಗೆ ಮಾಡಿ ಈಗ ಫುಲ್ ಮಾಡ್ತಾಯಿದ್ದೀನಿ ಹಿಂದಕ್ಕೆ. ಸೊ ಇನ್ನೂ ಒಂದ್ಸಲಿ ಮಾಡ್ಕೋತಾ ಇದ್ದೀನಿ. ಅಂದರೆ ಇದು ತುಂಬ ಉದ್ದ ಜಡೆ ಇರುತ್ತಲ್ಲ ಅಂಥವ್ರಿಗೆ ಈ ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿ ಕಾಣುತ್ತೆ. ದಿನ ಬ್ರೇಡ್ ಹಾಕಿ ಬೇಜಾರಾಗಿದ್ದರೆ ಡೆಫಿನೆಟಾಗಿ ಈ ಹೇರ್ ಸ್ಟೈಲ್ನ ನೀವು ಟ್ರೈ ಮಾಡ್ಬೋದು, ತುಂಬಾ ಚೆನ್ನಾಗಿ ಕಾಣುತ್ತೆ. ಡೈಲಿ ಬ್ರೇಡ್ಸ್ ಹಾಕಿ ಬೋರ್ ಆಗಿರೋರು ಈ ಹೇರ್ ಸ್ಟೈಲ್ನ ಟ್ರೈ ಮಾಡ್ಬೋದು, ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ. ಆಮೇಲೆ ಸೈಡಿಂದ ಈ ಥರ ಕೂದಲನ್ನ ಮುಂದಕ್ಕೆ ಪುಲ್ ಮಾಡ್ಕೊಳ್ಳಿ. ಒಂದು ಸಖತ್ತಾಗಿ ಲುಕ್ ಕಾಣಿಸುತ್ತೆ. ಸೊ ಇದು ಅಷ್ಟೇ, ನೀವು ಡೈಲಿ ಕಾಲೇಜ್ಗೆ ಹೋಗೋರು ಕಾಲೇಜ್ಗೆ ಹೋಗ್ಬೋದು, ಇಲ್ಲ ಸಿಂಪಲ್ ಎವ್ರಿಡೇ ಹೇರ್ ಸ್ಟೈಲ್ ಇದು. ಲೈಕ್ ವಿತಿನ್ 1 or 2 minutesಲ್ಲಿ ಮಾಡ್ಕೋಬೋದು. ಡೆಫಿನೆಟಾಗಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ನಿಮ್ಮ ಕುರ್ತಾಸ್ಗಾಗಿರ್ಬೋದು ಅಥವಾ ಯಾವ್ದಾರ ಟ್ರೆಡಿಷ್ನಲ್ ವೇರ್ಸ್ಗಾಗಿರ್ಬೋದು ಅಥವಾ ವೆಸ್ಟರ್ನ್ ವೇರ್ಗೂ ಅಷ್ಟೇ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ. ಡೆಫಿನೆಟಾಗಿ ಹೇರ್ ಸ್ಟೈಲ್ನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಕಾಣುತ್ತೆ.
ಈ 2 ಹೇರ್ ಸ್ಟೈಲಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಅನ್ನೋದು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ, ಮತ್ತು ಈ ಥರ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ. ಬಾಯ್ ಗಾಯ್ಸ್.